ಏನಿದು? ಅಮೃತ ಬಳ್ಳಿ ಸರ್. ಅಮೃತ ಬಳ್ಳಿನಾ? ಇದು ಅಮೃತ ಬಳ್ಳಿ. ಇದು ಹಾಗಲಕಾಯಿ ಸರ್. ಹಾಗಲಕಾಯಿ. ನೆಕ್ಸ್ಟ್ ಇದು ಜೋಳದ ಗಂಜಿ. ತೋರಿಸಿ. ಜೋಳದ ಅಂಬ್ಲಿ ಸರ್. ಅಂಬ್ಲಿ ಎಳಮಸಿ ಆ ಟೈಮ್ ಮಾಡ್ತಾರೆ. ಹಾಂ ಸರ್, ಓಕೆ. ನೆಕ್ಸ್ಟ್ ಅದೇನದು? ಇದು ರಾಗಿ ಗಂಜಿ ಸರ್. ರಾಗಿ ಗಂಜಿ. ಬೆಳಗ್ಗೆನೆ ಪುದೀನ ಮತ್ತು ಮಜ್ಜಿಗೆ ಓಕೆ ಮತ್ತು ಹೆಸರು ಕಾಳು, ಗಡ್ಡೆಕಾಳು ಈ ಥರ ಇರ್ತದೆ ಸರ್. ಓಕೆ. ದಿನ ಎಲ್ಲ ಬಂದು ಕುಡಿತಾರೆ ಇಲ್ಲ? ಡೈಲಿ ಸರ್. ಡೈಲಿ ಆರೋಗ್ಯಕ್ಕೆ ಒಳ್ಳೇದು. ವಾಕ್ ಮಾಡ್ಕೊಂಡು ಎಲ್ಲ ಬೀದರಲ್ಲಿ ಫೇಮಸ್ ಆಯ್ತು. ನಮಗೊಂದು 6 ರಾಗಿ ಹಾಕ್ಬಿಡಿ. ಇದ್ರ ಮೇಲೆ ಏನು ಮತ್ತೆ ಕಾಳು ಹಾಕ್ತೀರಿ? ಹಾಂ ಸರ್. अगरबत्ती है उधर उसमें. अगरबत्ती है मगा. अगरबत्ती है मगा. ರೆಡಿ ಆಯಿತು. ಹಾಂ ಸರ್. ಏನಿದ್ರಿಂದ ಹೆಲ್ಪು? ಇದರಿಂದ ಎನರ್ಜಿ ತಾಕತ್ ಕಡಿಮೆ ಬರೀ ಸರ್. ಹೆಲ್ತ್ ಭಾಳ ಸರಿಯಾಗಿರ್ತದೆ. ಇವು ನೀವೆಲ್ಲ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಉಂಟಿರಲ್ಲ, ಭಾಳ ಸರಿಯಾಗಿಲ್ಲ. ಶುಗರ್ ಪೇಷಂಟ್ಗಳು ಮಾತ್ರ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಇದು 12 ವರ್ಷ ಹಿಡಿದು ಕೆಲಸ ಮಾಡ್ತೀವಿ. ಚೆನ್ನಾಗಾಗತ್ತೆ? ಹಾಂ ಸರ್. ಎಲ್ಲ ಟೈಮಲ್ಲೂ? ಹಾಂ, ಎನಿ ಟೈಮ್ ಯಾವನು ಚಾಲು ಅಂತ ಹೇಳ್ಬೋದು. ಮಾರ್ನಿಂಗ್ ಹೆಲ್ತಿ ಡ್ರಿಂಕ್ ಫುಡ್ ಏನಾರು ಅನ್ಕೋಬೋದು. ಅಂಬ್ಲಿ ಅಂತೀವಿ ನಾವು ಕಡೆ. ಈ ಕಡೆ ರಾಗಿ ಏನೋ ಕೊಟ್ಟಿದ್ದಾರೆ, ಕಾಳುಗಳು ಎಲ್ಲ ಹಾಕಿದ್ದಾರೆ, ಸಗದಾಗಿದೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ಹೆಲ್ದಿ ಫುಡ್ ಅಂತ ಡೈಲಿ ಇದವರೆಲ್ಲ ತಿಂತಾರಂತೆ. ಸಗದಾಗಿದೆ. ಖಾರ ಗೀರ ಎಲ್ಲ ಹಾಕಿ ಕಾಳು, ಹಸಿ ಕಾಳನ್ನೆಲ್ಲ ಹಾಕೋ ಸಗದಾಗಿದೆ. ಈ ಕಡೆ ಬಂದಾಗ ಒಂದ್ಸತಿ ಟೇಸ್ಟ್ ಮಾಡಿ.